ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ರಾಜ್ಯ ರಾಜಕಾರಣದಲ್ಲಿ ಪ್ರತಿದಿನ ಕೂಡ ಒಂದಲ್ಲ ಒಂದು ಬೆಳವಣಿಗೆ ಆಗ್ತಾನೆ ಇರುತ್ತೆ. ಆದರೆ ಪ್ರತಿ ಬಾರಿ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಒಂದು ವಿಚಾರ ಜೋರಾಗಿ ಸದ್ದು ಮಾಡುತ್ತೆ, ಅದು ಪಕ್ಷಾಂತರ. 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. 2028ರ ಎಲೆಕ್ಷನ್ಗೆ 2 ವರ್ಷ ಬಾಕಿ ಇದೆ. ಈ 2 ವರ್ಷದಲ್ಲಿ ಅತಿ ಹೆಚ್ಚು ಸದ್ದು ಯಾವುದಾಗುತ್ತೆ ಅಂತ ಹೇಳಿದ್ರೆ ಪಕ್ಷಾಂತರ. ಆ ನಾಯಕ ಆ ಪಕ್ಷಕ್ಕೆ ಹೋಗ್ತಿದ್ದಾನೆ, ಈ ನಾಯಕ ಈ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗ್ತಿದ್ದಾನೆ, ಅವರಲ್ಲಿ ಇವರಿಲ್ಲಿ. ಸೊ ಪಕ್ಷಾಂತರ ವಿಚಾರ ಸಾಕಷ್ಟು ಚರ್ಚೆಗೆ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಆದರೆ ಈ ಬಾರಿ ಅತಿ ಹೆಚ್ಚು ಸದ್ದಾಗುವಂತಹ ಸಾಧ್ಯತೆ ಇದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರು ಪಕ್ಷಾಂತರ ಮಾಡುವಂತಹ ಸಾಧ್ಯತೆ ಇದೆ. ಅದು ಹೇಗೆ, ಯಾಕೆ, ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions, please contact 9686376663. ಮೊದಲಿಗೆ ವೀಕ್ಷಕರೇ, ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾಂತರ ಆಗೋಕೆ ಕಾರಣ ಏನು? ಸಾಧ್ಯತೆಗಳು ಯಾವ ರೀತಿಯಾಗಿದೆ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾಗುತ್ತೆ. ಮೊದಲಿಗೆ ಈ ಬಾರಿ ಅಂದರೆ 2028ರ ಚುನಾವಣೆಗೂ ಮೊದಲು ಪಕ್ಷಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಅನ್ನೋದಕ್ಕೆ ಮೊದಲ ಕಾರಣ ಕರ್ನಾಟಕದಲ್ಲಿ ಬಿಜೆಪಿ JDS ಮೈತ್ರಿ, NDA ಪಕ್ಷಗಳ ಮೈತ್ರಿ. ಯಾಕೆ ಅಂತ ಹೇಳಿದ್ರೆ, ಹಳೆ ಮೈಸೂರು ಭಾಗ JDS ಪಕ್ಷ ಹೋಲ್ಡ್ ಅನ್ನ ಹೊಂದಿದೆ. JDS ಪಕ್ಷದ ತಾಕತ್ತಿರೋದು ಹಳೆ ಮೈಸೂರು ಭಾಗದಲ್ಲಿ. ಅದೇ ಸಂದರ್ಭದಲ್ಲಿ ಬಿಜೆಪಿಯೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ತನ್ನ ಅಸ್ತಿತ್ವವನ್ನ, ತನ್ನ ನೆಲೆಯನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಿ ಪ್ರಯತ್ನಿಸ್ತಾ ಇದೆ. ಆದರೆ ಮೈತ್ರಿಯ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ಸೀಟು ಹಂಚಿಕೆ ಆಗಬೇಕಿದೆ. ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಆನೇಕಲ್ಲು, ಚಿತ್ರದುರ್ಗ, ಈ ಜಿಲ್ಲೆಗಳಲ್ಲಿ ಸೀಟು ಹಂಚಿಕೆ ಆಗಬೇಕಿದೆ. JDSಗೆ ಇಷ್ಟು, ಬಿಜೆಪಿಗೆ ಇಷ್ಟು ಅಂತ ಹೇಳಿ. ಮಾಹಿತಿಯ ಪ್ರಕಾರ ಅಥವಾ ಸಾಮಾನ್ಯವಾಗಿ JDS ಪಕ್ಷ ಈ ಭಾಗದಲ್ಲಿ ಅತಿ ಹೆಚ್ಚು ಹೋಲ್ಡ್ ಹೊಂದಿರುವ ಕಾರಣಕ್ಕಾಗಿ JDS ಅತಿ ಹೆಚ್ಚು ಸೀಟ್ಗಳನ್ನು ಕೇಳುತ್ತೆ, ಕ್ಷೇತ್ರಗಳನ್ನು ಡಿಮ್ಯಾಂಡ್ ಮಾಡುತ್ತೆ. ಡಿಮ್ಯಾಂಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಚೌಕಾಸಿ ಮಾಡಿಕೊಂಡಾದರೂ ಬಿಜೆಪಿ ಸೀಟ್ಗಳನ್ನು ಬಿಟ್ಕೊಡ್ಬೇಕು. ಬಿಜೆಪಿ ಸೀಟ್ಗಳನ್ನು ಬಿಟ್ಕೊಟ್ರೆ ಆ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಟಿಕೆಟ್ ಆಕಾಂಕ್ಷಿ ಆಗ್ತಾ 1-2 ಸಾವಿರಗಳಲ್ಲಿ ಸೋತಂತಹ ಬಿಜೆಪಿ ನಾಯಕರು ಏನ್ ಮಾಡಬೇಕು? ಅವರು ಪಕ್ಷಾಂತರ ಆಗ್ತಾರೆ ಅಥವಾ ಬೇರೆ ಪಕ್ಷವನ್ನು ನೋಡ್ತಾರೆ. ಅದೇ ಪರಿಸ್ಥಿತಿ JDS ಅಲ್ಲೂ ಕೂಡ ಇದೆ. JDS ಪಕ್ಷದಲ್ಲಿ ದುಡಿದು JDS ಟಿಕೆಟ್ ಅಲ್ಲಿ ಸ್ಪರ್ಧೆ ಮಾಡಿ ಸೋತು ಮತ್ತೆ JDS ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಒಂದಿಷ್ಟು ಕ್ಷೇತ್ರದಲ್ಲಿ ಬಿಜೆಪಿಗೆ ಟಿಕೆಟ್ ಹೋಗ್ಬಿಟ್ರೆ ಆ ಕ್ಷೇತ್ರದ ನಾಯಕರು, JDS ನಾಯಕರು ಏನ್ ಮಾಡ್ತಾರೆ? ಪಕ್ಷಾಂತರ ಆಗುವ ಸಾಧ್ಯತೆಗಳಿದೆ. ಇದು JDS ಮತ್ತು ಬಿಜೆಪಿಯ ಕಥೆ. ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಕಥೆ ಇದೆ. ಏನೋ ಕತೆ ಅಂತ ಹೇಳಿದ್ರೆ, ನರೇಟಿವಿಟಿ ಬಿಲ್ಡ್ ಆಗ್ತಾ ಇದೆ ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಗ್ಯಾರಂಟಿಗಳ ನಡುವೆ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರು ಬಲಿಷ್ಠ ರಾಮಯ್ಯ ಆಗಿಲ್ಲ, ಅಸಹಾಯಕ ರಾಮಯ್ಯ ಆಗಿದ್ದಾರೆ. DK ಶಿವಕುಮಾರ್ CMಗಾಗಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸೊ ಮೇಲ್ನೋಟಕ್ಕೆ ಆಡಳಿತಾರೂಢ ಕಾಂಗ್ರೆಸ್ಗೆ ಆಡಳಿತ ವಿರೋಧಿ ಅಲೆ ಕೂಡ ತಡ್ತಾ ಇದೆ, ನಾನಾ ಕಾರಣಕ್ಕೆ. ನೆಕ್ಸ್ಟ್ ಅಂದ್ರೆ 2028ಕ್ಕೆ ಕಾಂಗ್ರೆಸ್ಸೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಯಾವುದೇ ಗ್ಯಾರಂಟಿ ಇಲ್ಲ. ಸೊ ಈ ಕಾರಣಕ್ಕಾಗಿ ಕಳೆದ ಬಾರಿ ಅಂದ್ರೆ 2023ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರಿಕೊಂಡಂತಹ ಬಿಜೆಪಿ JDS ನಾಯಕರು ಮತ್ತೆ ಗರ್ವಾಪ್ಸಿಯಾಗುವ ಸಾಧ್ಯತೆ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ನಡೆ ನುಡಿಯ ಕಾರಣಕ್ಕಾಗಿ ಅಸಮಾಧಾನಗೊಂಡಿರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರು, ಶಾಸಕರು ಬೇರೆ ಪಕ್ಷದ ಕಡೆ ನೋಡ್ತಾ ಇದ್ದಾರೆ. ಸೊ ಒಂದು ಮೈತ್ರಿ ಈ ಬಾರಿ ಪಕ್ಷಾಂತರಕ್ಕೆ ನಾಂದಿ ಹಾಡಿದೆ, ಅದು ದೊಡ್ಡ ಮಟ್ಟದಲ್ಲಿ. ಓಕೆ, ಹಾಗಾದ್ರೆ ಯಾರ್ಯಾರು ಲಿಸ್ಟ್ನಲ್ಲಿದ್ದಾರೆ? ಮೊದಲಿಗೆ ಕಾಂಗ್ರೆಸ್ ಪಕ್ಷದ ಲಿಸ್ಟ್ ಅನ್ನ ನೋಡೋಣ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು
ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದು ಅಧಿಕಾರವನ್ನು ಅನುಭವಿಸಿರುವಂಥ ಒಂದಿಷ್ಟು ನಾಯಕರು ಬೇರೆ ಪಕ್ಷದ ಕಡೆ ನೋಡ್ತಾ ಇದ್ದಾರೆ. ಆ ನಾಯಕರು ಯಾರು, ಯಾವ ಕಾರಣಕ್ಕೆ ನೋಡ್ತಾ ಹೋಗೋದಾದ್ರೆ ಮೊದಲ ಹೆಸರು KN ರಾಜಣ್ಣ. KN ರಾಜಣ್ಣ ಸಿದ್ದರಾಮಯ್ಯನವರ ಅತ್ಯಾಪ್ತರು. ಸಿದ್ದರಾಮಯ್ಯನವರ ಬೆಂಬಲಿಗೆ ನಿಲ್ಲುವಂತಹ ದೊಡ್ಡ ಲಿಸ್ಟ್ ಇದೆ. ಆ ನಾಯಕರಲ್ಲಿ ಮೊದಲ ಸಾಲಲ್ಲಿ ನಿಂತ್ಕೊತಾರೆ KN ರಾಜಣ್ಣ. ಬಟ್ KN ರಾಜಣ್ಣ ಅವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಸಮಾಧಾನ ಇದೆ. ಯಾವ ಕಾರಣಕ್ಕೆ ಅಂದ್ರೆ ಕೇವಲ ಒಂದೇ ಒಂದು ಹೇಳಿಕೆಯ ಕಾರಣಕ್ಕಾಗಿ ಅವರು ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು. ಏನೂ ತಪ್ಪಿಲ್ಲ. ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತಾ, ಅಧಿಕಾರ ಹಸ್ತಕ್ಷೇಪ, ಬೇರೆ ಏನಾದರೂ ಸ್ಕ್ಯಾಮ್ ಆಗಿತ್ತಾ? ಏನೂ ಇಲ್ಲ. ಒಂದೇ ಒಂದು ಹೇಳಿಕೆಯ ಕಾರಣಕ್ಕಾಗಿ KN ರಾಜಣ್ಣ ಸಿದ್ದರಾಮಯ್ಯನವರ ಅತ್ಯಾಪ್ತ ಲೀಡರ್ ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು. ಸೊ ಒಂದು ಹೇಳಿಕೆಯ ಕಾರಣಕ್ಕಾಗಿ ಸಚಿವ ಸ್ಥಾನ ಹೋಗ್ಬಿಡ್ತಲ್ಲ. ಈ ಕಾರಣಕ್ಕಾಗಿ ರಾಜಣ್ಣ ಅವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮೇಲೆ ಮುನಿಸಿದೆ, ಅಸಮಾಧಾನ ಇದೆ. ಸೊ ಈಗ KN ರಾಜಣ್ಣ ಅವರ ಹೇಳಿಕೆಗಳನ್ನ ಗಮನಿಸಿ DK ಶಿವಕುಮಾರ್ ವಿರುದ್ಧ ಮಾತನಾಡ್ತಾರೆ, ಕಾಂಗ್ರೆಸ್ ಪಕ್ಷದ ನಡೆ ಬಗ್ಗೆ ಮಾತನಾಡ್ತಾರೆ, ಟೀಕಿಸ್ತಾರೆ. ಅವರು ಇತ್ತೀಚೆಗೆ JDS ಕೋಟೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕುಮಾರಸ್ವಾಮಿ ಅವರನ್ನ ಮೀಟ್ ಆಗಿದ್ದಾರಂತೆ. ಅಂದರೆ ಅರ್ಥ ಮುಂದಿನ ಚುನಾವಣೆ 2028ಕ್ಕೆ KN ರಾಜಣ್ಣ JDS ಸೇರುವ ಸಾಧ್ಯತೆಗಳಿದೆ. ಕಾರಣ ಕಾಂಗ್ರೆಸ್ನಲ್ಲಿ ಅಸಮಾಧಾನ, ಕಾಂಗ್ರೆಸ್ ವಿರುದ್ಧ ಅಸಮಾಧಾನ, ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧದ ಅಸಮಾಧಾನ, ಸಾಧ್ಯತೆಗಳು ಇದೆ. ಮತ್ತೊಬ್ಬ ಲೀಡರ್ ಯಾರು? ಜಮೀರ್ ಅಹ್ಮದ್ ಖಾನ್. ಕರ್ನಾಟಕದ ಮುಸ್ಲಿಂ ನಾಯಕರಲ್ಲಿ ಮೊದಲ ಸಾಲಲ್ಲಿ ನಿಲ್ಲುವಂತಹ ಲೀಡರ್ ಜಮೀರ್ ಅಹ್ಮದ್ ಖಾನ್. ಯಾಕೆ ಅಂತ ಹೇಳಿದ್ರೆ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ಬೈ ಎಲೆಕ್ಷನ್ ನಂತರ ಸಾಕಷ್ಟು ಟಾರ್ಗೆಟ್ ಆದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ನಲ್ಲಿರುವಂತಹ ಮೂಲ ಕಾಂಗ್ರೆಸ್ಸಿಗರೇನಿದ್ದಾರಲ್ವಾ, DK ಶಿವಕುಮಾರ್ ಬಣ, ಆ ಬಣವನ್ನು ಗುರುತಿಸಿ ಮಾತನಾಡ್ತಿರೋದು. ಸೊ ಮೂಲ ಕಾಂಗ್ರೆಸ್ಸಿಗರು, ಅದರಲ್ಲೂ ಮೂಲ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರು ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕತ್ತಿ ಮಸೀತಿದ್ದಾರೆ. ಅವರ ಸಚಿವ ಸ್ಥಾನವನ್ನ ವಾಪಸ್ ಪಡಿಬೇಕು, ಅವರ ತಲೆದಂಡ ಆಗಬೇಕು. ದಾವಣಗೆರೆಯಲ್ಲಿ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಬೆಂಬಲಕ್ಕೆ ಬರ್ತಾ ಇಲ್ಲ. ಈ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಕಾಂಗ್ರೆಸ್ನಿಂದ ಒಂದು ಕಾಲನ್ನ ಹೊರಗಿಡುವ ಸಾಧ್ಯತೆ ಇದೆ. ಈಗಾಗಲೇ ಇಟ್ಟಿದ್ದಾರೆ ಎನ್ನುವಂಥ ಮಾಹಿತಿ. ಅವರ ಆಪ್ತ ವಲಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಜಮೀರ್ ಅಹ್ಮದ್ ಖಾನ್ ಅವರು ಹೊಸ ಪಕ್ಷವನ್ನ, ಅಂದ್ರೆ ಮುಸ್ಲಿಂ ದಲಿತರನ್ನ ಕೇಂದ್ರೀಕರಿಸಿ ಹೊಸ ಪಕ್ಷವನ್ನ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರಂತೆ. ಬಟ್ ಜಮೀರ್ ಅಹ್ಮದ್ ಖಾನ್ ಅವರು ಆ ಕಡೆ ಹೋಗ್ತಾ ಇಲ್ಲ, ಬದಲಿಗೆ JDSಗೆ ಹೋಗುವ ಸಾಧ್ಯತೆ ಇದೆ. ಕಾರಣ ಈ ಹಿಂದೆ ಜಮೀರ್ ಅಹ್ಮದ್ ಖಾನ್ ಅವರು JDS ಅಲ್ಲೇ ಇದ್ರು, ಕುಮಾರಸ್ವಾಮಿ ಅವರನ್ನ ಮೆಚ್ಕೊಂಡಿದ್ರು, ಅಪ್ಕೊಂಡಿದ್ರು, CM ಮಾಡೇ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಂತಹ ಜಮೀರ್ ಅಹ್ಮದ್ ಖಾನ್ ಅವರು ಅದಾದ ನಂತರ ಕಾಂಗ್ರೆಸ್ ಬಂದರು, ಮಿನಿಸ್ಟರ್ ಆಗಿದ್ದಾರೆ. ಸೊ ಈಗ ಕಾಂಗ್ರೆಸ್ನಲ್ಲಿ ಅವರನ್ನ ತುಳಿಯುವ ಕೆಲಸ ಆಗ್ತಾ ಇರುವ ಈ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಮತ್ತೆ JDSಗೆ ಹೋಗುವ ಸಾಧ್ಯತೆ ಇದೆ. ಇಫ್ ಇನ್ ಕೇಸ್ ಏನಾದರೂ 2028ರಲ್ಲಿ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಜಮೀರ್ ಅಹ್ಮದ್ ಖಾನ್ DCM ಆಗುವ ಸಾಧ್ಯತೆ ಇದೆ. ಚಾನ್ಸ್ ಮಿಸ್ ಮಾಡ್ಕೊಳ್ತಾರ ಗೊತ್ತಿಲ್ಲ. ಇನ್ನು ಮೂರನೇ ವ್ಯಕ್ತಿ ಯಾರು? ಲಕ್ಷ್ಮಣ್ ಸವದಿ. 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲಿ ಗೆದ್ದು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂತಹ ಲಕ್ಷ್ಮಣ್ ಸವದಿ ಅವರು ಮತ್ತೆ ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ. ಕಾರಣ ಇಷ್ಟೇ, ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ DCM ಆಗಿದ್ರು, ಟಿಕೆಟ್ ಸಿಗ್ಲಿಲ್ಲ, ಕಾಂಗ್ರೆಸ್ಗೆ ಬಂದ್ರು, ಅಟ್ಲೀಸ್ಟ್ ಮಿನಿಸ್ಟರ್ ಆಗ್ತೀನಿ ಅಂತ ಇದ್ರು, ಮಿನಿಸ್ಟರ್ ಆಗಲಿಲ್ಲ. ಬೆಳಗಾವಿ ಪಾಲಿಟಿಕ್ಸ್ ಒಂದು ಕಾರಣ. ಸೊ ಮತ್ತೆ ಏನಾದರೂ ಬಿಜೆಪಿಗೆ ಹೋದರೆ ಅವ್ರಿಗೆ ಬೇರೆ ಉನ್ನತ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಸೊ ಬಿಜೆಪಿಗೆ ಹೋಗುವ ಸಾಧ್ಯತೆ ಇದೆ ಈ ನಾಯಕ ಕೂಡ. ಇನ್ನು ನಾಲ್ಕನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ CP ಯೋಗೇಶ್ವರ್. CP ಯೋಗೇಶ್ವರ್ ಎಲ್ಲರಿಗೂ ಗೊತ್ತಿದೆ, ಒಂದು ಪಕ್ಷದಲ್ಲಿ ನಿಲ್ಲಲ್ಲ. ಅದೇ ರೀತಿಯಾಗಿ ಬೈ ಎಲೆಕ್ಷನ್ ಅಲ್ಲಿ, ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಬಂದಂತಹ CP ಯೋಗೇಶ್ವರ್ ಮತ್ತೆ ಬಿಜೆಪಿ ಅಥವಾ JDS ಕಡೆ ಹೋಗುವ ಸಾಧ್ಯತೆ ಇದೆ.
ಯಾಕೆ ಅಂತ ಹೇಳಿದ್ರೆ ಮೊದಲ ಕಾರಣ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಮಂತ್ರಿ ಆಗಲಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಮೆಚ್ಕೊಂಡಿರುವಂತಹ ನಾಯಕ ಸಿ ಪಿ ಯೋಗೇಶ್ವರ್ ಅಲ್ಲ. ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಅವರ ಚಾಪನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ, ಡಿ ಕೆ ಶಿವಕುಮಾರ್ ಫಾಲೋವರ್ ಆಗಿ ಇರಬೇಕು, ಅದಿಷ್ಟ ಇಲ್ಲ. ಈ ಕಾರಣಕ್ಕಾಗಿ ಮತ್ತೆ ಬಿಜೆಪಿಗೆ ಹೋಗುವ ಸಾಧ್ಯತೆ ಇದೆ ಸಿ ಪಿ ಯೋಗೇಶ್ವರ್ ಅವರು. ಇನ್ನು 5ನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮಂತರ್ ಗೌಡ, ಕಾಂಗ್ರೆಸ್ನಲ್ಲಿ ಯಂಗ್ ಲೀಡರ್. ಇವರು ಈಗ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಬಿಜೆಪಿಗೆ ಹೋಗುವ ಸಾಧ್ಯತೆ ಇದೆ. ಎ ಮಂಜು ಅವರ ಪುತ್ರ, JDS ಅಲ್ಲಿರುವಂತಹ ಎ ಮಂಜು ಇದ್ದಾರಲ್ವ ಅವರ ಪುತ್ರ. ಅವರು ಕೂಡ ಇತ್ತೀಚೆಗೆ ನಡೀತಾ ಇರುವಂತಹ ಒಂದಿಷ್ಟು ಕಾರ್ಯಕ್ರಮಗಳು, ಈ ಶೋಭಾಯಾತ್ರೆ ಆಗಿರ್ಬೋದು, RSS ಸಂಬಂಧಪಟ್ಟಂತಹ ಯಾತ್ರೆಗಳಲ್ಲಿ ಇವರು ಕಾಣಿಸ್ಕೋತಾ ಇದ್ದಾರೆ. ಕಾಣಿಸ್ಕೊಂಡು ವೇದಿಕೆ ಹಂಚ್ಕೊಂಡು ಭಾಷಣವನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇವರು ಕೂಡ ಬಿಜೆಪಿಗೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿ. ಇನ್ನು ಗುಬ್ಬಿ ಶ್ರೀನಿವಾಸ್ ಕಳೆದ ಬಾರಿ JDS ಪಕ್ಷದಲ್ಲಿ ಇದ್ರು, ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಂದ್ರು. ಬಟ್ ಕಾಂಗ್ರೆಸ್ನಲ್ಲಿ ಇದ್ದಾರೆ, ಅವರಿಗೆ ಅಸಮಾಧಾನ ಇದೆ, ಫಂಡ್ ಬರ್ತಾ ಇಲ್ಲ, ಅಧಿಕಾರ ಸಿಗ್ತಾ ಇಲ್ಲ, ಶಾಸಕರಾಗಿದ್ದೀನಿ ಅನ್ನೋದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಇದೇ ಕಾರಣಕ್ಕಾಗಿ ಮತ್ತೆ JDS. ಯಾಕೆ ಅಂತ ಹೇಳಿದರೆ JDS ಗೆದ್ರೆ ಮಿನಿಸ್ಟರ್ ಆಗುವ ಸಾಧ್ಯತೆ ಇದೆ, ಕಾಂಗ್ರೆಸ್ ಅಲ್ಲಿ ಆಗಲ್ಲ. ಇನ್ನು ಪುಟ್ಟಸ್ವಾಮಿ ಗೌಡ ಪಕ್ಷೇತರ ಅಭ್ಯರ್ಥಿ, ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಬಟ್ ನೆಕ್ಸ್ಟ್ ಟೈಮ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಡೌಟು, ಕಾಂಗ್ರೆಸ್ ಟಿಕೆಟ್ ಕೂಡ ಸಿಗೋದಿಲ್ಲ. ಈ ಕಾರಣಕ್ಕಾಗಿ ಅವರು ಕೂಡ JDSಗೆ ಹೋಗುವ ಸಾಧ್ಯತೆಗಳಿದೆ. ಕರಡಿ ಸಂಗಣ್ಣ ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತೀಚೆಗೆ ಬಂದವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಅದಕ್ಕೂ ಮೊದಲು ಕೂಡ ಬಿಜೆಪಿ ಇಲ್ಲಿದ್ದರು. ಆದರೆ ಈಗ ಬಿಜೆಪಿಗೆ ವಾಪಸ್ ಹೋಗ್ತಾ ಇಲ್ಲ ಅವರು. ಕರಡಿ ಸಂಗಣ್ಣ ಅವರಿಗೆ ಬಿಜೆಪಿ ಸಿದ್ಧಾಂತ ಕಾಂಗ್ರೆಸ್ ಸಿದ್ಧಾಂತ ಒಂದಿಷ್ಟು ಬೇರೆ ಇದೆ. ಕಾಂಗ್ರೆಸ್ನಲ್ಲಿ ಇದ್ದಾರೆ, ಬಟ್ ಹೆಸರಿಗೆ ಮಾತ್ರ. ಈ ಕಾರಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ JDSಗೆ ಹೋಗುವ ಸಾಧ್ಯತೆಗಳಿದೆ. ಅಟ್ಲೀಸ್ಟ್ JDSಗೆ ಹೋದರೆ ಅಧಿಕಾರ ಸಿಗುತ್ತಲ್ವಾ ಅಂತ ಹೇಳಿ. ಗೌರಿಶಂಕರ್ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕರು, ಇವರು ಕೂಡ ಕಾಂಗ್ರೆಸ್ಗೆ ಬಂದಿದ್ದಾರೆ JDS ಇಂದ. ಬಟ್ ಕಾಂಗ್ರೆಸ್ಗೆ ಬಂದಿದ್ದೇ ಬಂತು, ಏನೂ ಆಗಲಿಲ್ಲ. ಅವ್ರಿಗೆ ಅಧಿಕಾರ ಇಲ್ಲ, ಸ್ಥಾನಮಾನ ಇಲ್ಲ. ಸೊ ಈ ಕಾರಣಕ್ಕಾಗಿ ಅವರು ಮತ್ತೆ JDS ಅನ್ನ ಸೇರಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕೆ JDS ಅಂತ ಹೇಳಿದ್ರೆ ಗೊತ್ತಿದೆ. ನೆಕ್ಸ್ಟ್ ಎಲೆಕ್ಷನ್ ಬಂದರೆ, ಎಲೆಕ್ಷನಲ್ಲಿ JDS ಗೆದ್ರೆ, JDS ಬಿಜೆಪಿ ಗೆದ್ರೆ ಅಧಿಕಾರ ಸಿಗುತ್ತೆ. ದಾಸರಹಳ್ಳಿ ಮಂಜುನಾಥ್ ಕಾಂಗ್ರೆಸ್ ಸೇರ್ಪಡೆ, ಇವು ಕಥೆನೂ ಅದೇನೆ. ಅದಕ್ಕೆ ಸುಮ್ಮನೆ ಇದ್ದಾರೆ ಅಷ್ಟೇ, ಬಟ್ ಏನೂ ಸಿಗ್ತಾ ಇಲ್ಲ, ಟಿಕೆಟ್ ಕೂಡ ಡೌಟ್ ಇದೆ. ಸೊ ಅವರು ಕೂಡ JDS ಕಡೆ ಮುಖ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಕ್ಷವನ್ನ ಸೇರಿಕೊಂಡಿರುವಂತಹ ನಾಯಕರು ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ನಾಯಕರು ಮುಂದಿನ ಚುನಾವಣೆ 2028ಕ್ಕೆ ಪಕ್ಷವನ್ನ ಬಿಡುವಂತಹ ನಾಯಕರ ಪಟ್ಟಿ ಇದು. ಎಕ್ಸಾಕ್ಟ್ ಆಗಿ ಬಿಡ್ತಾರೆ ಅಂತ ಅಲ್ಲ, ರಾಜಕಾರಣ ನಿಂತ ನೀರಲ್ಲ ಅಷ್ಟೇ. ಬಿಡಬಹುದು, ಬಿಡದೇನೂ ಇರ್ಬೋದು. ಬಟ್ ಲೀಸ್ಟಲ್ಲಂತೂ ಇವರಿದ್ದಾರೆ, ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಇದ್ದಾರೆ. ಇದು ಕಾಂಗ್ರೆಸ್ನ ಕತೆ. ಆದರೆ ಬಿಜೆಪಿ JDSನಲ್ಲಿರುವಂತಹ ನಾಯಕರು ಯಾರು ಕೂಡ ಪಕ್ಷಾಂತರ ಮಾಡಲ್ವಾ? ಅಲ್ಲಿ ಅಸಮಾಧಾನ ಇಲ್ವಾ ಅಂತ ಕೇಳಿದ್ರೆ ಅಲ್ಲೂ ಕೂಡ ಇದೆ. ಅಲ್ಲಿರುವಂಥ ಒಂದಿಷ್ಟು ನಾಯಕರ ಪಟ್ಟಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಉಚ್ಚಾಟಿತ ಬಿಜೆಪಿ ಶಾಸಕ. ಆದರೆ ಅವರನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದೆ. ಅದು ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಲೆವೆಲಲ್ಲಿ. ಕಾರಣ ಯತ್ನಾಳ್ ಅವರ ತಾಕತ್ತೇನು ಅಂತ ಗೊತ್ತಿದೆ. ಯತ್ನಾಳ್ ಅವರು ಹಿಂದೂ ಫೈರ್ ಬ್ರ್ಯಾಂಡ್. ಸೊ ಯತ್ನಾಳ್ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರುವ ಕಾರಣಕ್ಕಾಗಿ ಪಕ್ಷಕ್ಕೆ ಪ್ಲಸ್ ಆಗುತ್ತೆ, ಇವರನ್ನು ಮತ್ತೆ ಕರೆತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದಾರೆ. GT ದೇವೇಗೌಡರು JDS ಪಕ್ಷದಿಂದ ಆಲ್ಮೋಸ್ಟ್ ಹೊರಗಡೆ ಇದ್ದಾರೆ. ಮಾನಸಿಕವಾಗಿ, ದೈಹಿಕವಾಗಿ ಆಲ್ಮೋಸ್ಟ್ ಹೊರಗಡೆ ಇದ್ದಾರೆ. ಅವರು ಕಾಂಗ್ರೆಸ್ ಅನ್ನ ಸೇರುವ ಸಾಧ್ಯತೆ ಇದೆ. GT ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದುಂಟು, ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಎಲ್ಲರೂ ಕೂಡ ನೋಡಿದ್ದೀವಿ. ಸೊ ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ. ಇದಾದ ಬಳಿಕ ರಮೇಶ್ ಜಾರಕಿಹೊಳಿ, ಬೆಳಗಾವಿ ಸಾಹುಕಾರ್, ಬಿಜೆಪಿಲಿ ಇದ್ದಾರೆ. ಬಟ್ ಅವರಿಗೆ ಬಿಜೆಪಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅವರು ಏನು ಇಂಟೆನ್ಷನ್ ಅನ್ನ ಇಟ್ಕೊಂಡು ಬಂದಿದ್ರಲ್ವಾ, DK ಶಿವಕುಮಾರ್ ವಿರುದ್ಧ, DK ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ತುಳಿಬೇಕು ಅಂತ ಹೇಳಿ ಆ ಇಂಟೆನ್ಷನ್ ಇತ್ತಲ್ವಾ, ಆ ರಾಜಕೀಯವಾಗಿ ತುಳಿಬೇಕು ಅಥವಾ DK ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅಂದ್ರೆ ಅಧಿಕಾರ ಬೇಕು. ಅಧಿಕಾರ ಸಿಗ್ತಾ ಬಿಜೆಪಿಯಲ್ಲಿ ಇಲ್ಲ. ಬದಲಾಗಿ ಅಧ್ಯಕ್ಷರ ವಿರುದ್ಧ ಸಮರ ಸಾರಿದ್ದಾರೆ. ನೆಕ್ಸ್ಟ್ ಇಫ್ ಇನ್ ಕೇಸ್ ಏನಾದರೂ ಬಿಜೆಪಿ JDS ಗೆದ್ದಿದ್ದೇ ಆದರೆ ರಮೇಶ್ ಜಾರಕಿಹೊಳಿ ಏನಾದರೂ ಬಿಜೆಪಿಯಲ್ಲೇ ಇದ್ರೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದೇ ದೊಡ್ಡ ಡೌಟ್ ಆಗಿಬಿಟ್ಟಿದೆ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಆಗಲೇ ಬಿಜೆಪಿಲಿ ಇದ್ದಾರಲ್ವಾ. ಸೊ ರಮೇಶ್ ಜಾರಕಿಹೊಳಿ JDSಗೆ ಹೋಗುವ ಸಾಧ್ಯತೆ ಇದೆ. JDSಗೆ ಹೋದ್ರೆ ರಮೇಶ್ ಜಾರಕಿಹೊಳಿ ಸಚಿವರಾಗ್ತಾರೆ. ಶತ್ರುವಿನ ಶತ್ರು ಮಿತ್ರ DK ಶಿವಕುಮಾರ್ ಅವರ ರಾಜಕೀಯ ಪ್ರತಿಸ್ಪರ್ಧಿ ಯಾರು? ಕುಮಾರಸ್ವಾಮಿ ಅವರು.
ಕುಮಾರಸ್ವಾಮಿ ಅವರಿಗೆ ಬೆಂಬಲವಾಗಿ ನಿಂತರೆ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ಲಸ್ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಅವರು ಜೆ ಡಿ ಎಸ್ಗೆ ಹೋಗುವ ಸಾಧ್ಯತೆ ಇದೆ. ಇನ್ನು ಪ್ರೀತಮ್ ಗೌಡ ಹಾಸನ, ಜೆ ಡಿ ಎಸ್ ವಿರುದ್ಧ, ಜೆ ಡಿ ಎಸ್ ಅನ್ನೋದಕ್ಕಿಂತ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡಿ ಬಿಜೆಪಿಯನ್ನ ಗೆಲ್ಲಿಸಿದಂತಹ ನಾಯಕ, ಅವರು ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಅವರನ್ನ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೀತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವ್ರಿಗೂ ಕೂಡ ಮನಸ್ಸಿದೆ ಪ್ರೀತಮ್ ಗೌಡ್ರಿಗೆ. ಸೊ ಅವರು ಕೂಡ ಬರುವ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಸೀಟು ಹಂಚಿಕೆ ಸಂದರ್ಭದಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋದು. ಮಾಧುಸ್ವಾಮಿ ಜನತಾ ಪರಿವಾರದಲ್ಲಿದ್ದರು, ಬಿಜೆಪಿಯಲ್ಲಿ ಸೋತರು, ಇದ್ರಕ್ಕೊಂದು ಸೋತರು, ಹಿಂದೆ ಸಚಿವರು ಕೂಡ ಆಗಿದ್ರು. ಬಟ್ ಈಗ ತುಮಕೂರು ಪಾಲಿಟಿಕ್ಸ್ ಹಿನ್ನೆಲೆಯಲ್ಲಿ ಅವರಿಗೆ ಅಧಿಕಾರ ಇಲ್ಲ ಮತ್ತು ಟಿಕೆಟ್ ಸಿಗೋದು ಕೂಡ ಡೌಟ್ ಆಗಿದೆ. ಮತ್ತೆ ಜೆ ಡಿ ಎಸ್ ಕಡೆ ಹೋಗುವ ಸಾಧ್ಯತೆ ಇದೆ. ನಾರಾಯಣಗೌಡರು ಅವರು ಕೂಡ ಬಿಜೆಪಿಯಲ್ಲಿದ್ದಾರೆ. ಈ ಸೀಟು ಹಂಚಿಕೆಯ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ಇದೆ. ಸುಮಲತಾ ಅಂಬರೀಶ್ ಮುಖ್ಯವಾಗಿ MP ಎಲೆಕ್ಷನ್ ಅದಾದ ನಂತರ MP ಎಲೆಕ್ಷನ್ಗೆ ನಿಲ್ಲಲಿಲ್ಲ. ಇನ್ನು ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅಂತ ಹೇಳಿದ್ರೆ ಈ ಸೀಟು ಹಂಚಿಕೆಯ ಪ್ರಾಬ್ಲಮ್ನಿಂದಾಗಿ ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಮೇಡಮ್ಗೆ. ಸೊ ಅವರು ಕೂಡ ಕಾಂಗ್ರೆಸ್ಗೆ ಬರುವ ಸಾಧ್ಯತೆಗಳಿದೆ. ಅದು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಮುಂದೆ ಡಿಸೈಡ್ ಆಗಬಹುದು. ಮತ್ತೆ ರಾಜೇಶ್ ಗೌಡ ಇವರು ಕೂಡ ಬಿಜೆಪಿಯಿಂದ ಜೆ ಡಿ ಎಸ್. ಯಾಕೆ ಜೆ ಡಿ ಎಸ್ ಅಂತ ಹೇಳಿದ್ರೆ ಬಿಜೆಪಿಯಲ್ಲೇ ಇದ್ರೆ ಟಿಕೆಟ್ ಸಿಗಲ್ಲ ಅಂತ. ಸೊ ಒಂದಿಷ್ಟು ಲಿಸ್ಟನ್ನು ಕೊಟ್ಟಿದ್ದೀನಿ, ಯಾರ್ಯಾರು ಯಾವ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಹೋಗಬಹುದು ಅಂತ ಹೇಳಿ. ನಿಮಗೇನನ್ಸುತ್ತೆ? ಈ ಲಿಸ್ಟಲ್ಲಿ ಇನ್ನೂ ಹೆಸರುಗಳಿದೆಯಾ? ನಿಮ್ಮಲ್ಲಿ ಏನಾದರೂ ಹೆಸರುಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.